ಡಾಲಿ ಧನ್ವಿತಾ ಅವರ ಮದುವೆಗೆ ಇಡೀ ಕರ್ನಾಟಕ ವೇಟ್ ಮಾಡ್ತಿರುವಂತದ್ದು. ಯಾಕಂದ್ರೆ ಇವತ್ತು ಕಾರ್ಯಕ್ರಮ ಎಲ್ಲ ಸ್ಟಾರ್ಟ್ ಆಗಿದೆ. ಸೊ ಸದ್ಯಕ್ಕೆ ನಮ್ಮ ಜೊತೆಗೆ ಡಾಲಿ ಅವರ ತಂದೆ ಮತ್ತೆ ಅಕ್ಕ ಕೂಡ ಇದ್ದಾರೆ. ಇವತ್ತು ನಡೆಯುವಂತಹ ಶಾಸ್ತ್ರಗಳ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ತಗೊಳ್ಳೋಣ. ನಮಸ್ತೆ ಮೇಡಮ್. ತುಂಬಾ ದಿನದ ಕನಸು ನನಸಾಗ್ತಿರುವಂತ ಸಂದರ್ಭ, ಎಷ್ಟು ಖುಷಿ ಇದೆ ತಮ್ಮನ ಮದುವೆ. ಹೇಳ್ಕೊಳಕ್ ಆಗ್ತಿಲ್ಲ, ಅದನ್ನ ಎಕ್ಸ್ಪ್ರೆಸ್ ಮಾಡಕ್ ಆಗ್ತಿಲ್ಲ. ತುಂಬಾ ಖುಷಿ ಇದೆ. ಜೋಡಿ ಬಗ್ಗೆ ಹೇಳೋದಾದ್ರೆ ಡಾಲಿ ಮತ್ತೆ ಧನ್ವಿತಾ ಅವ್ರ ಬಗ್ಗೆ ತುಂಬಾ ಚೆನ್ನಾಗಿದೆ ಜೋಡಿ. ತುಂಬಾ ಸಾಫ್ಟ್, ಇಬ್ರು ಸಿಂಪಲ್, ಅವ್ರಿಗೆ ತಕ್ಕನಾಗ್ ಜೋಡಿ ಆಗಿದೆ. ಅವ್ನ ಏನ್ ಹೇಳ್ಕೊಂತಿದ್ದ ತಮ್ಮ ಆ ತರನೇ ಹುಡುಗಿ ಸಿಕ್ಕಿದ್ದಾಳೆ. ಖುಷಿ ಆಯ್ತು. ಈ ತರದ ಹುಡುಗಿನೇ ಬೇಕು ಅಂತ ಅನ್ಬಿಟ್ಟು ಒಂದಷ್ಟು ಇರುತ್ತಲ್ಲ ಮನೆ ಕಡೆಯಿಂದ, ಈ ತರ ಹೆಣ್ಮಗಳು ಬರಬೇಕು ಮನೆಗೆ ಅಂತ ಅನ್ಬಿಟ್ಟು ನಿಮ್ ಥಾಟ್ ಇತ್ತ ಆ ತರ ಹಿಂಗೆ ಇರ್ಬೇಕು ಅಂತ ಅನ್ಬಿಟ್ಟು? ನಮ್ ತಾಟು ಅವನನ್ನ ತುಂಬಾ ಚೆನ್ನಾಗಿ ನೋಡ್ಕೋಬೇಕು, ಅವನಿಗೆ ಚೆನ್ನಾಗಿ ನೋಡ್ಕೊಂಡು ಹೋಗ್ಬೇಕು, ಆ ತರ ಇತ್ತು. ಅವನಿಗೆ ಹೆಂಗ್ ಬೇಕು ಹಂಗೆ ಅಂತ ಆ ತರನೇ ಸಿಕ್ಕಿದೆ. ಅವನು ನಮ್ಮಂಗೆ ಬೆಳೆದಿರ್ಬೇಕು, ಸಿಂಪಲ್ ಆಗಿರ್ಬೇಕು ಹುಡುಗಿ, ನಮಗೆ ಅಡ್ಜಸ್ಟ್ ಆಗ್ಬೇಕು ಫ್ಯಾಮಿಲಿಗೆ ನಮಗೆ ಎಲ್ಲವ ಅಂತ ಅನ್ಕೊಂಡಿದ್ದ. ಆ ತರನೇ ಸಿಕ್ಕಿದ್ದಾಳೆ. ಖುಷಿ ಆಯ್ತು. ತಂದೆಯವರಿದ್ರೆ ಮಾತಾಡ್ತಾನ. ಇವತ್ತು ಏನೆಲ್ಲ ಶಾಸ್ತ್ರಗಳಿರುತ್ತೆ ಅಂತ? ಏನು ಶುಭ ವಿವಾಹ ಒಂದು ಮೊದಲನೇ ಶಾಸ್ತ್ರ, ಇವತ್ತು ಮೊದಲಿನ ಶಾಸ್ತ್ರ ಅಂತ ಹೇಳ್ಬಿಟ್ಟು ಇವತ್ತು ಬೆಳಗ್ಗೆ ನಮ್ಮ ಮೊದಲನೇ ಶಾಸ್ತ್ರದ ಪ್ರಕಾರ ಫಸ್ಟು ಕಲಸ್ಥಾಪನೆ, ಆಮೇಲೆ ಗಂಗಾ ಪೂಜೆ, ಕಲಸ್ಥಾಪನೆ, ನೆಕ್ಸ್ಟು ಈಗ ವಾಗ್ದಾನ ಶಾಸ್ತ್ರ ಅಂದ್ಬಿಟ್ಟು ನಾವು ತಾಂಬೂಲ ಬದಲಾಯಿಸೋ ಶಾಸ್ತ್ರ, ನೆಕ್ಸ್ಟು ವಧುವರರ ಬಳೆ ಶಾಸ್ತ್ರ, ನೆಕ್ಸ್ಟ್ ವಧುವರರ ಶಾಸ್ತ್ರ. ನಿನ್ನೆ ಹಳದಿ ಶಾಸ್ತ್ರನೂ ಕೂಡ ನಿನ್ನೆ ಆಗಿದೆ, ತಮಗೆಲ್ಲ ಗೊತ್ತೇ ಇದೆ. ಈ ಶಾಸ್ತ್ರಗಳೆಲ್ಲ ಮುಗಿದ ಮೇಲೆ ಸಂಜೆ ನಮ್ಮದು ರಿಸೆಪ್ಷನ್ ಇದೆ. ರಿಸೆಪ್ಷನ್ ಮುಗಿದ ಮೇಲೆ ನಾಳೆ ನಮ್ಮದು ತಮಗೆಲ್ಲ ಗೊತ್ತಿರಂಗೆ ಮುಹೂರ್ತದ ಒಂದು ಕಾರ್ಯಕ್ರಮ ಇದೆ. ಈ ಸ್ಯಾಂಡಲ್ವುಡ್ ಕಾಯ್ತಿದಂತ ಮದುವೆ ಇದೆ. ಆಕ್ಚುಲಿ ಮೋಸ್ಟ್ ಎಲಿಜಿಬಲ್ ಬ್ಯಾಚುಲರ್ ಅಂತಾನೆ ಡಾಲಿ ಅವ್ರ ಫಸ್ಟ್ ಹೆಸರೇ ಬರ್ತಾ ಇತ್ತು. ಬಟ್ ಇವತ್ತು ನೋಡ್ತಾ ಇದ್ರೆ ಹಲವಾರು ಕರ್ನಾಟಕದಿಂದ ಅಭಿಮಾನಿಗಳು ಬರುವಂತ ನಿರೀಕ್ಷೆಗಳು ಜಾಸ್ತಿ ಇದೆ. ಒಂದು 30,000ಕ್ಕೂ ಜಾಸ್ತಿ ಜನ ಸೇರುವಂತ ನಿರೀಕ್ಷೆ ಇರುವಂತದ್ದು. ಆ ಥರ ಒಂದು ಅಭಿಮಾನ ಗಳಿಸಿರುವಂತ ಡಾಲಿ. ಹೌದು, ಅವನಿಗೆ ತುಂಬಾ ಅಭಿಮಾನಿಗಳಿದ್ದಾರೆ. ಒಂದು ಒಳ್ಳೆ ಹೃದಯ, ಸಾಫ್ಟ್ ನೇಚರ್. ಅದೇ ಅವನಿಗೆ ಅಭಿಮಾನಿಗಳನ್ನು ಕರಿಬೇಕು, ನಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಅಭಿಮಾನಿಗಳೆಲ್ಲ ಸೇರ್ಬೇಕು ಅಂತಾನೆ ಇಷ್ಟು ಗ್ರ್ಯಾಂಡ್ ಆಗಿ ಇಟ್ಕೊಂಡಿರೋದು ಅವನು. ಚಿಕ್ಕ ವಯಸ್ಸಿಂದ ನೋಡಿದಿರಿ ಅವರ ಚಟುವಟಿಕೆ ಎಲ್ಲ. ಡಾಲಿ ಅವರಲ್ಲಿರುವಂತ ನಾಯಕತ್ವ ಗುಣ ಮತ್ತೆ ಆತರ ಎಲ್ಲರನ್ನು ನಮ್ಮವರು ತಮ್ಮವರು ಅಂತ ಬಯಸೋದಿಲ್ಲ. ತುಂಬಾ ಒಳ್ಳೇದು. ಚಿಕ್ಕ ವಯಸ್ಸಿಂದ ಹಾಗೇನವರು ಅಂತ? ಹೌದು, ಚಿಕ್ಕ ವಯಸ್ಸಿಂದನೂ ಹಾಗೆ ಅವನು. ಒಂದು ನಾಯಕತ್ವ ಕಟ್ಟೋದ್ರಲ್ಲಿ, ಲೀಡರ್ಶಿಪ್ ಅಲ್ಲಿ ಎಲ್ಲ ಚಿಕ್ಕದ್ರಿಂದನೂ ಓದೋದ್ರಿಂದನೂ ಅದೇ ತರ ಬಂದಿದ್ದಾನೆ. ಆಮೇಲೆ ಎಲ್ಲರಿಗೂನು ಪ್ರೀತಿ, ಆ ತರ ಯಾರಿಗೂ ಒಂದಿನ ಸಿಟ್ಟು ಬಂದಿದ್ ನೋಡಿಲ್ಲ ಅವನಿಗೆ. ನಾವು ಸಿಟ್ಟೆ ಬರಲ್ವಾ ಅಂತ ನೋಡಿಲ್ಲ, ನಾವು ಸಿಟ್ಟು ಬಂದಿದೆಯಾ ಹಂಗ ನಾನಂತೂ ನೋಡಿಲ್ಲ. ಅವನಿಗೆ ಸಿಟ್ಟು ಬಂದಿರೋದು, ನಮ್ ಸಿಟ್ಟು ಮಾಡಿರೋದೇ ನೋಡಿಲ್ಲ ನಾನು. ಎಲ್ಲ ಪ್ರೀತಿಯಿಂದ ಕರೀತಾರೆ. ಅಂದ್ರೆ ಮೇಷ್ಟ್ರ ಮಗ ಅಂತ ಊರಲ್ಲೂ ಅಷ್ಟೇ ಪ್ರೀತಿ. ಯಾಕಂದ್ರೆ ಆ ಮದುವೆ ಸಂದರ್ಭದಲ್ಲೂ ಕೂಡ ಒಂದು ಶಾಲೆನ ಜೀರ್ಣೋದ್ಧಾರ ಮಾಡುವಂತದ್ದು ಒಂದು ಚಟುವಟಿಕೆ ಇದೆಲ್ಲ ದೊಡ್ಡ ವಿಷಯ ಅದು ಆಕ್ಚುಲಿ. ಈಗ ನಾನು ಶಿಕ್ಷಕಾಗಿ, ಅವನು ಶಿಕ್ಷಕರ ಮಗ ಆಗಿ ನಾನು ಅವನಿಗೆ ವಿದ್ಯಾಭ್ಯಾಸದಲ್ಲಿ ಡಾಕ್ಟರ್ ಮಾಡಿಸ್ಬೇಕು ಅಂತಿದ್ದೆ. ಅದೊಂದು ಬಹಳ ಆಸೆ ಇತ್ತು ನನಗೆ. ಅದು ಕೌನ್ಸಿಲಿಂಗ್ ಹೋದಾಗಲೂ ಕೂಡ ನಿನ್ಗೆ ಎಷ್ಟಾರ ಖರ್ಚಾಗಲಿ ನೀನು ಡಾಕ್ಟರ್ ಮಾಡಿಸಿ ಮೆಡಿಕಲ್ ತಗಂದೆ. ಇಲ್ಲಿ ಒಪ್ಪಿಲ್ಲ, ಇಂಜಿನಿಯರಿಂಗ್ ಬೇಕು ಅಂತಂದ. ಮತ್ತೆ ಆಯ್ತು. ಆಮೇಲೆ ಇಂಜಿನಿಯರಿಂಗ್ ಓದಿದೆ. ಆಮೇಲೆಲ್ಲ ಕೆಲಸ ಸಿಕ್ತು, ಬಿಟ್ಟ, ಮತ್ತೆ ಓದೋದೆಲ್ಲ ಗೊತ್ತಿರ್ತಕ್ಕಂಥ ವಿಚಾರಣೆ. ನನ್ನ ಆಸೆ, ಕೊನೆ ಆಸೆ ಏನು ಅಂದರೆ ನಾನು ಡಾಕ್ಟರ್ ಆಗಬೇಕು ಅನ್ನೋದೇ. ಒಬ್ಬ ಡಾಕ್ಟರ್ನೇ ನನಗೆ ತಂದುಕೊಟ್ಟ. ಅದೊಂದು ಖುಷಿ ಇದೆ. ಆಮೇಲೆ ನಮ್ಮವರು ತಮ್ಮರ ಬಗ್ಗೆ ಅಭಿಮಾನ ಜಾಸ್ತಿ. ಅವನು ಇವ್ರನ್ನ ಏನು ಫಾಲೋವರ್ಸ್ ಏನಿದ್ದಾರೆ ಮತ್ತು ಫ್ಯಾನ್ಸ್ ಏನಿದ್ದಾರೆ ಅವನ್ನೆಲ್ಲ ಅಭಿಮಾನಿ ದೇವರುಗಳು ಅಂತಲೇ ಅವನು ಕರಿತಾನೆ. ಸಿಟ್ಟಿದೆ, ಸಿಟ್ಟು ಬರಲ್ಲ ಅಂತಲ್ಲ, ಆದರೂ ಭಾಳ ಸಾಫ್ಟ್ ನೇಚರ್ ಆಗಿ. ಹಾಗೇನೆ ಮೊನ್ನೆ ನಮ್ಮೂರ ಒಂದು ಶಾಲೆ, ಅವನು ಓದಿದ ಶಾಲೆ ಅಲ್ಲ, ನಮ್ಮೂರದ ಶಾಲೆ, ಭಾಳ ಹಿಂದುಳಿದ ಶಾಲೆ ಆಯ್ತು, ಗೌರ್ಮೆಂಟ್ ಶಾಲೆ. ಅದರಲ್ಲೊಂದು 86-100 ಮಕ್ಕಳಿದ್ದು. ಅದನ್ನು ಜೀರ್ಣೋದ್ಧಾರ ಮಾಡಬೇಕು ಅಂತ, ಮೂಲಭೂತ ಸೌಕರ್ಯ ಬೇಕು ಅಂತ ಹೇಳ್ಬಿಟ್ಟು ಅದಕ್ಕೆ ಎಲ್ಲ ಟೈಲ್ಸ್ ಎಲ್ಲ ಹಾಕ್ಸಿ ಇಡೀ ಶಾಲೆನ ಹೊಸದಾಗಿ ಮಾಡಿ, ಕುಡಿಯೋ ನೀರಿನ ವ್ಯವಸ್ಥೆ ಮಾಡಿ, ಹೋಗಿ ಮಕ್ಕಳು ಕೂಡ ಎಲ್ಲ ಮಾತಾಡಿಸಿ, ಮಕ್ಕಳೆಲ್ಲ ಕರ್ಕೊಂಬಂದು ಎಲ್ಲ ಊಟ ಮಾಡಿಸಿ ಭಾಳ ಅದ್ದೂರಿಯಾಗಿ ಅದನ್ನು ನಡೆಸಿ. ಆಮೇಲೆ ಧಾರ್ಮಿಕ ಕಾರ್ಯಕ್ರಮದಲ್ಲೂ ಅಷ್ಟೇ. ನಮ್ಮಲ್ಲೊಂದು ಅರಳಿಕಟ್ಟೆ ಇತ್ತು, 25 ವರ್ಷದಿಂದ ನಾವೇ ಅರಳಿಕಟ್ಟೆನ ಅದನ್ನು ಮಾಡಿದ್ದು. ಈಗ ಮತ್ತೆ ಅದನ್ನು ಜೀರ್ಣೋದ್ಧಾರ ಮಾಡಿ ಹೊಸದಾಗಿ ಹೊಡಿಸಿ ಅದಕ್ಕೆಲ್ಲ ಪುಣ್ಯ ಮಾಡಿಸಿ, ಅದಕ್ಕೂ ಕೂಡ ಅವನೇ ಎಲ್ಲ ಮಾಡಿ ಎಲ್ಲ ನೀಟಾಗಿ ಮಾಡಿಕೊಟ್ಟ. ಅವನು ಭಾಳ ದೊಡ್ಡ ಇದಿದೆ ಬಿಡಿ. ಭಾಳ ನಮಗಂತೂ ಭಾಳ ಖುಷಿ ಆಗ್ತದೆ. ನಮ್ಮೆಲ್ಲ ಆಸೆನೂ ಕೂಡ ಮಗ ಈಡೇರಿಸ್ತಾ ಇವತ್ತು ಭಾಳ ಖುಷಿ ಆಗ್ತಿದೆ. ವಿಜೃಂಭಣೆಯಿಂದ ಮದುವೆ ಆಗ್ತಾಯಿದೆ. ಇಡೀ ಕರ್ನಾಟಕನೇ, ಇಡೀ ದೇಶನೇ ನೋಡ್ತಕ್ಕಂಥ ಎಲ್ಲರೂ ಕೂಡ ಕರೆದಿದ್ದಾನೆ ಮದುವೆಗೆ. ಎಲ್ಲರೂ ನಾನು ಈ ಮೂಲಕ ಎಲ್ಲರಿಗೂ ಪ್ರಾರ್ಥನೆ ಮಾಡಿ ಕೇಳೋದು ಇಷ್ಟೇ. ಎಲ್ಲರೂ ಬನ್ನಿ, ಸಾವಧಾನವಾಗಿ ಇದ್ಕೊಂಡು ನಮ್ಮ ಮದುವೆನ ಮುಗಿಸ್ಕೊಡಿ.
ಮುಗಿಸಿ ಆಶೀರ್ವಾದ ಮಾಡಿಸಿ ನಿಮ್ಮ ಅಭಿಮಾನ ಹೀಗಿರಲಿ ಅಂತ ನಾನು ಕೇಳ್ತೀನಿ. ಮೇಡಮ್, ಇನ್ನು ಮೈಸೂರಲ್ಲಿ ಈ ಒಂದು ಕಾರ್ಯಕ್ರಮ ಆಗ್ತಿರುವಂತ ಒಂದ್ ರೀತಿ ದಸರಾ ಸಂಭ್ರಮ ಕಾಣಿಸ್ತಾ ಇದೆ. ಈಚೆಗಡೆ ಬರ್ತಿರುವ ಒಂದು ಎಕ್ಸಿಬಿಷನ್ ಗ್ರೌಂಡ್ ಅಂದ್ರೆ ದಸರಾ ನೆನಪಾಗೋದು. ಬಟ್ ಆ ಒಂದು ಸಂದರ್ಭದಲ್ಲಿ ಈ ತರದೊಂದು ಮದುವೆ ಇರುವಂತದ್ದು. ಹೌದು, ನಮಗಲ್ಲಿ ನೋಡ್ತಿದ್ದಂಗೆ ಎಷ್ಟು ಎಕ್ಸ್ಪೆಕ್ಟೇ ಮಾಡಕ್ ಆಗ್ತಿರ್ಲಿಲ್ಲ. ತುಂಬಾ ಖುಷಿ ಆಯ್ತು. ಈ ತರ ಮದ್ವೆ ಮಾಡ್ತಾ ಇದೀರ ಆಗ್ತದನ್ನಲ್ಲ, ಎಲ್ರನ್ನೂ ಕರೆದು ಸಂತೋಷ.